ಅಂಬಾನಿ ಅವರ ಹತ್ರ ಅಷ್ಟೊಂದು ದುಡ್ಡು ಬಂದಿದೆ ಗುರು. ಅದಕ್ಕೆ ಕಾರಣ ಏನು? ಮೊದಲನೇದಾಗಿ ಇವರು ಒಬ್ಬ ದೊಡ್ಡ ವ್ಯಾಪಾರಿ. ನೋಡಿ, ನೀವು ಚಿಕ್ಕ ಪುಟ್ಟ ಕಿರಾಣಿ ಅಂಗಡಿ ಇಟ್ಟಿರ್ತೀರಾ, ಬಟ್ಟೆ ಅಂಗಡಿ ಇಟ್ಟಿರ್ತೀರಾ, ಇಲ್ಲ ಏನೋ ಕಟಿಂಗ್ ಶಾಪ್ ಅದು ಇದು ಇಟ್ಟಿರ್ತೀರಾ. ಅಲ್ಲಿ ನೀವು ದಿನಕ್ಕೆ 2-3 ಸಾವಿರ ಎಣಿಸ್ತೀರಾ. ಬಟ್ ಇವರು ದಿನಕ್ಕೆ 2-3 ಕೋಟಿ ಎಣಿಸ್ತಾರೆ. ಯಾಕಂದರೆ ಅವರು ನೀವು ಮಾಡುವ ಬಿಸ್ನೆಸ್ನೇ ಪ್ಯಾನ್ ಇಂಡಿಯಾ ಮಾಡ್ತಾರೆ. ಸೊ ಅಲ್ಲಿ ಇವರ ಕಸ್ಟಮರ್ಸ್ ಬೆಳೀತಾರೆ, ಇವರ ಪ್ರಾಫಿಟ್ಸ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆ್ಯಕ್ಚುಲಿ ಈ ಥರ ಒಬ್ಬ ವ್ಯಕ್ತಿ ಇಡೀ ಪ್ಯಾನ್ ಇಂಡಿಯಾ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಬಡತನ ಬೆಳೀತಾ ಹೋಗುತ್ತೆ. ಒಬ್ಬ ವ್ಯಕ್ತಿ ಹತ್ರ ದೇಶದ ಇಡೀ ವೆಲ್ತ್ ಕ್ಯಾಪ್ಚರ್ ಆಗ್ತಾ ಹೋಗುತ್ತೆ, ಬಡವರ ಹತ್ರ ದುಡ್ಡು ಕಮ್ಮಿ ಆಗ್ತಾ ಹೋಗುತ್ತೆ. ಸೊ ಇದಕ್ಕಾಗಿ ಗಾಂಧೀಜಿ ಅವರು 1947ನಲ್ಲಿ ಗ್ರಾಮ ಸ್ವರಾಜ್ಯ, ಗ್ರಾಮವನ್ನು ಇಂಡಿಪೆಂಡೆಂಟ್ ಆಗಿ ಬೆಳೆಸಿ ಆ ಗ್ರಾಮಕ್ಕೆ ಬೇಕಾಗಿರುವ ಸಪ್ಲೈ ಡಿಮ್ಯಾಂಡನ್ನು ಆ ಗ್ರಾಮವೇ ಪೂರೈಸಲಿ ಅಂತ ಅವ್ರದ್ದೊಂದು ಕನಸಾಗಿತ್ತು. ಸೊ ಗಾಂಧೀಜಿ ಅವರಿಗೆ ಮೊದಲೇ ಗೊತ್ತಿತ್ತು, ನೀವು ಈ ಥರ ಮಾರ್ಕೆಟ್ನ ಒಬ್ಬಂಗೆ ಕ್ಯಾಪ್ಚರ್ ಮಾಡಕ್ಕೆ ಬಿಟ್ರೆ ವೆಲ್ತ್ ಎಲ್ಲ ಒಬ್ಬರ ಹತ್ರನೇ ಅಕ್ಯುಮುಲೇಟ್ ಆಗುತ್ತೆ ಅಂತ. ಅದಕ್ಕೆ ಗ್ರಾಮದಲ್ಲಿ ಇರುವ ಪ್ರತಿಯೊಬ್ಬ ಯುವಕರು ಆ ಗ್ರಾಮಕ್ಕೆ ಬೇಕಾಗಿರುವ ಸಾಮಗ್ರಿಗಳನ್ನು ತಯಾರು ಮಾಡುವಂತಹ ಶಕ್ತಿಯನ್ನು ಬೆಳೆಸಿಕೊಂಡರೆ ಆ ಗ್ರಾಮದಲ್ಲೇ 1-2 ಬಿಲಿಯನರ್ಸ್ ಇಲ್ಲ ಮಿಲಿಯನರ್ಸ್ ಹುಟ್ಟಕ್ಕೆ ಸಾಧ್ಯ. ಸೊ ಇದು ಗಾಂಧೀಜಿಯವರ ಸ್ವರಾಜ್ಯದ ಕನಸಾಗಿತ್ತು. ಈಗ ನಮ್ಮ ದೇಶದಲ್ಲಿ ಒಬ್ಬರೇ ಒಬ್ಬ ಅಂಬಾನಿ ಇದ್ದಾರೆ. ಬಟ್ ಗಾಂಧಿ ಅವರು 50 ವರ್ಷಗಳ ಹಿಂದೆ ಎಲ್ಲ ಗ್ರಾಮದಲ್ಲೂ ಇಂತಹ ಅಂಬಾನಿಗಳ ಆಗಲಿ ಅಂತ ಅವರ ಕನಸಿತ್ತು. ಸೊ ನನಗೆ ಈ ಹಾದಿಯಲ್ಲಿ ನಡೆದರೆ ಯುವಕರ ಅನ್ಎಂಪ್ಲಾಯ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ, ನಮ್ಮ ದೇಶದ ಬಡತನವೂ ಸಾಲ್ವ್ ಆಗುತ್ತೆ ಅನ್ಸುತ್ತೆ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ.